ಆರ್ಎಸ್ಎಸ್ ವಿರುದ್ಧ ಕಾಂಗ್ರೆಸ್ ಹೆಣೆದಂತಹ ಷಡ್ಯಂತ್ರ ಇದು ಮೊದಲೇನಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಆರ್ಎಸ್ಎಸ್ನ ವಾರ್ ಯಾವಾಗ ಏನೇನಾಗಿತ್ತು ಅನ್ನೋದನ್ನ ನೋಡ್ತಾ ಹೋಗೋಣ ಬನ್ನಿ. ಎಷ್ಟು ಬಾರಿ ಆರ್ಎಸ್ಎಸ್ ಬ್ಯಾನ್ ಆಗಿದೆ ಗೊತ್ತಾ ನಿಮಗೆ? ನಿಷೇಧಿಸಿ ಹಿಂತೆಗೆದುಕೊಂಡಿದ್ದು ಯಾಕೆ ಕಾಂಗ್ರೆಸ್? 1948 ಗಾಂಧೀಜಿ ಹತ್ಯೆಯ ನಂತರ ಮೊದಲ ಬಾರಿ ಆರ್ಎಸ್ಎಸ್ ಅನ್ನ ನಿಷೇಧ ಮಾಡ್ತಾರೆ. ಗಾಂಧೀಜಿ ಹತ್ಯಾಕಾಂಡದಲ್ಲಿ ಆರ್ಎಸ್ಎಸ್ ಪಾತ್ರ ಇದೆ ಎಂಬ ಗಂಭೀರ ಆರೋಪ ಕೇಳಿಬರುತ್ತೆ. ಆಗ ಬ್ಯಾನ್ ಮಾಡ್ತಾರೆ. ಕಾಂಗ್ರೆಸ್ ನೇತೃತ್ವದ ಸರ್ಕಾರವೇ ಅಂದು ಕ್ರಮವನ್ನ ಕೈಗೊಂಡಿತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿರುದ್ಧ. ಅವತ್ತು ನಿಷೇಧ ಮಾಡಿದ್ದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಅವತ್ತು ಆರ್ಎಸ್ಎಸ್ ಅನ್ನ ನಿಷೇಧ ಮಾಡ್ತಾರೆ. 1949 ಗಾಂಧೀಜಿ ಹತ್ಯೆಯಲ್ಲಿ ಆರ್ಎಸ್ಎಸ್ ಪಾತ್ರ ಇಲ್ಲ ಅಂತೇಳಿ ಸಾಬೀತಾಗುತ್ತೆ. ಒಂದೇ ವರ್ಷದಲ್ಲಿ ನಿಷೇಧವನ್ನ ನೆಹರು ಸರ್ಕಾರ ವಾಪಸ್ ಪಡೆಯುತ್ತೆ. ನೆಹರು ಅವರು ವಾಪಸ್ ಪಡಿತಾರೆ ಆರ್ಎಸ್ಎಸ್ ಅನ್ನ ನಿಷೇಧ ಮಾಡಿರುವಂತ ಆದೇಶವನ್ನ. ಆರ್ಎಸ್ಎಸ್ ಮೇಲೆ ಹೇರಲಾದ ಎರಡನೇ ನಿಷೇಧ 1975ರಲ್ಲಿ. ತುರ್ತು ಪರಿಸ್ಥಿತಿ ಅವಧಿಯಲ್ಲಿ ಆರ್ಎಸ್ಎಸ್ ಮೇಲೆ ನಿಷೇಧವನ್ನ ಹೇರ್ತಾರೆ. ಆರ್ಎಸ್ಎಸ್ ಸೇರಿದಂತೆ ಪ್ರಮುಖ ವಿಪಕ್ಷಗಳು ಸಂಘಟನೆಗಳನ್ನು ಕೂಡ ನಿಷೇಧ ಮಾಡುತ್ತೆ ಆಗಿನ ಕೇಂದ್ರ ಸರ್ಕಾರ. ರಾಜಕೀಯ ವಿರೋಧವನ್ನ ಹತ್ತಿಕ್ಕಲು ಇಂದಿರಾ ಗಾಂಧಿ ಅವರು ಹಿಂಗ್ ಮಾಡ್ತಾರೆ. ಅದಾದ ನಂತರ 1977 ಇಂದಿರಾ ಸರ್ಕಾರ ಪತನ ಆದ ನಂತರ ನಿಷೇಧವನ್ನ ವಾಪಸ್ ತೆಗೆದುಕೊಳ್ತಾರೆ. ಆರ್ಎಸ್ಎಸ್ ಸೇರಿದಂತೆ ಯಾವೆಲ್ಲ ಸಂಘ ಸಂಸ್ಥೆಗಳ ಮೇಲೆ ನಿಷೇಧ ಹೇರಿದ್ರು ಎಲ್ಲವನ್ನು ಕೂಡ ವಾಪಸ್ ಪಡೆದುಕೊಳ್ತಾರೆ. ಮೂರನೇ ಬಾರಿಗೆ ಆರ್ಎಸ್ಎಸ್ ನಿಷೇಧಕ್ಕೊಳಗಾಗಿದ್ದು 1992ರಲ್ಲಿ. ಅಯೋಧ್ಯೆಯಲ್ಲಿ ವಿವಾದಿತ ಬಾಬರಿ ಮಸೀದಿ ಧ್ವಂಸ ಆಯ್ತಲ್ಲ, ಆಗ ದೊಡ್ಡ ಮಟ್ಟದಲ್ಲಿ ಬೆಂಕಿ ಹತ್ತಿಕೊಳ್ಳುತ್ತೆ. ದೇಶಾದ್ಯಂತ ಕೋಮು ಉದ್ವಿಗ್ನತೆ ಸೃಷ್ಟಿಯಾಗುತ್ತೆ. ಶಾಂತಿಯನ್ನ ಕಾಪಾಡೋದಕ್ಕೆ ಆರ್ಎಸ್ಎಸ್ ಅನ್ನ ನರಸಿಂಹರಾವ್ ಸರ್ಕಾರ ಬ್ಯಾನ್ ಮಾಡುತ್ತೆ. ಆದರೆ ಒಂದು ವರ್ಷದ ನಂತರವೇ 1993ರಲ್ಲಿ ನಿಷೇಧವನ್ನ ತೆರವು ಮಾಡ್ತಾರೆ. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇಂಥದ್ದೆಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೇಲೆ ಒಂದು ಹಿಡಿತ ಸಾಧಿಸುವುದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಆದರೆ ಈ ಹಿಂದೆ ಎಲ್ಲ ಆಗಿ ಹೋಗಿದೆ. ಅದು ಬಹುಶಃ ಇದೇನು ಹೊಸತೇನಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ. ಆರ್ಎಸ್ಎಸ್ ವಿರುದ್ಧ ಕಾಂಗ್ರೆಸ್ ಹೆಣೆದಂತಹ ಷಡ್ಯಂತ್ರ ಇದು ಮೊದಲೇನಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಆರ್ಎಸ್ಎಸ್ನ ವಾರ್ ಯಾವಾಗ ಏನೇನಾಗಿತ್ತು ಅನ್ನೋದನ್ನ ನೋಡ್ತಾ ಹೋಗೋಣ ಬನ್ನಿ. ಎಷ್ಟು ಬಾರಿ ಆರ್ಎಸ್ಎಸ್ ಬ್ಯಾನ್ ಆಗಿದೆ ಗೊತ್ತಾ ನಿಮಗೆ? ನಿಷೇಧಿಸಿ ಹಿಂತೆಗೆದುಕೊಂಡಿದ್ದು ಯಾಕೆ ಕಾಂಗ್ರೆಸ್? 1948 ಗಾಂಧೀಜಿ ಹತ್ಯೆಯ ನಂತರ ಮೊದಲ ಬಾರಿ ಆರ್ಎಸ್ಎಸ್ ಅನ್ನ ನಿಷೇಧ ಮಾಡ್ತಾರೆ. ಗಾಂಧೀಜಿ ಹತ್ಯಾಕಾಂಡದಲ್ಲಿ ಆರ್ಎಸ್ಎಸ್ ಪಾತ್ರ ಇದೆ ಎಂಬ ಗಂಭೀರ ಆರೋಪ ಕೇಳಿಬರುತ್ತೆ. ಆಗ ಬ್ಯಾನ್ ಮಾಡ್ತಾರೆ. ಕಾಂಗ್ರೆಸ್ ನೇತೃತ್ವದ ಸರ್ಕಾರವೇ ಅಂದು ಕ್ರಮವನ್ನ ಕೈಗೊಂಡಿತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿರುದ್ಧ. ಅವತ್ತು ನಿಷೇಧ ಮಾಡಿದ್ದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಅವತ್ತು ಆರ್ಎಸ್ಎಸ್ ಅನ್ನ ನಿಷೇಧ ಮಾಡ್ತಾರೆ. 1949 ಗಾಂಧೀಜಿ ಹತ್ಯೆಯಲ್ಲಿ ಆರ್ಎಸ್ಎಸ್ ಪಾತ್ರ ಇಲ್ಲ ಅಂತೇಳಿ ಸಾಬೀತಾಗುತ್ತೆ. ಒಂದೇ ವರ್ಷದಲ್ಲಿ ನಿಷೇಧವನ್ನ ನೆಹರು ಸರ್ಕಾರ ವಾಪಸ್ ಪಡೆಯುತ್ತೆ. ನೆಹರು ಅವರು ವಾಪಸ್ ಪಡಿತಾರೆ ಆರ್ಎಸ್ಎಸ್ ಅನ್ನ ನಿಷೇಧ ಮಾಡಿರುವಂತ ಆದೇಶವನ್ನ. ಆರ್ಎಸ್ಎಸ್ ಮೇಲೆ ಹೇರಲಾದ ಎರಡನೇ ನಿಷೇಧ 1975ರಲ್ಲಿ. ತುರ್ತು ಪರಿಸ್ಥಿತಿ ಅವಧಿಯಲ್ಲಿ ಆರ್ಎಸ್ಎಸ್ ಮೇಲೆ ನಿಷೇಧವನ್ನ ಹೇರ್ತಾರೆ. ಆರ್ಎಸ್ಎಸ್ ಸೇರಿದಂತೆ ಪ್ರಮುಖ ವಿಪಕ್ಷಗಳು ಸಂಘಟನೆಗಳನ್ನು ಕೂಡ ನಿಷೇಧ ಮಾಡುತ್ತೆ ಆಗಿನ ಕೇಂದ್ರ ಸರ್ಕಾರ. ರಾಜಕೀಯ ವಿರೋಧವನ್ನ ಹತ್ತಿಕ್ಕಲು ಇಂದಿರಾ ಗಾಂಧಿ ಅವರು ಹಿಂಗ್ ಮಾಡ್ತಾರೆ. ಅದಾದ ನಂತರ 1977 ಇಂದಿರಾ ಸರ್ಕಾರ ಪತನ ಆದ ನಂತರ ನಿಷೇಧವನ್ನ ವಾಪಸ್ ತೆಗೆದುಕೊಳ್ತಾರೆ. ಆರ್ಎಸ್ಎಸ್ ಸೇರಿದಂತೆ ಯಾವೆಲ್ಲ ಸಂಘ ಸಂಸ್ಥೆಗಳ ಮೇಲೆ ನಿಷೇಧ ಹೇರಿದ್ರು ಎಲ್ಲವನ್ನು ಕೂಡ ವಾಪಸ್ ಪಡೆದುಕೊಳ್ತಾರೆ. ಮೂರನೇ ಬಾರಿಗೆ ಆರ್ಎಸ್ಎಸ್ ನಿಷೇಧಕ್ಕೊಳಗಾಗಿದ್ದು 1992ರಲ್ಲಿ. ಅಯೋಧ್ಯೆಯಲ್ಲಿ ವಿವಾದಿತ ಬಾಬರಿ ಮಸೀದಿ ಧ್ವಂಸ ಆಯ್ತಲ್ಲ, ಆಗ ದೊಡ್ಡ ಮಟ್ಟದಲ್ಲಿ ಬೆಂಕಿ ಹತ್ತಿಕೊಳ್ಳುತ್ತೆ. ದೇಶಾದ್ಯಂತ ಕೋಮು ಉದ್ವಿಗ್ನತೆ ಸೃಷ್ಟಿಯಾಗುತ್ತೆ. ಶಾಂತಿಯನ್ನ ಕಾಪಾಡೋದಕ್ಕೆ ಆರ್ಎಸ್ಎಸ್ ಅನ್ನ ನರಸಿಂಹರಾವ್ ಸರ್ಕಾರ ಬ್ಯಾನ್ ಮಾಡುತ್ತೆ. ಆದರೆ ಒಂದು ವರ್ಷದ ನಂತರವೇ 1993ರಲ್ಲಿ ನಿಷೇಧವನ್ನ ತೆರವು ಮಾಡ್ತಾರೆ. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇಂಥದ್ದೆಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೇಲೆ ಒಂದು ಹಿಡಿತ ಸಾಧಿಸುವುದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಆದರೆ ಈ ಹಿಂದೆ ಎಲ್ಲ ಆಗಿ ಹೋಗಿದೆ. ಅದು ಬಹುಶಃ ಇದೇನು ಹೊಸತೇನಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ. ಆರ್ಎಸ್ಎಸ್ ವಿರುದ್ಧ ಕಾಂಗ್ರೆಸ್ ಹೆಣೆದಂತಹ ಷಡ್ಯಂತ್ರ ಇದು ಮೊದಲೇನಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಆರ್ಎಸ್ಎಸ್ನ ವಾರ್ ಯಾವಾಗ ಏನೇನಾಗಿತ್ತು ಅನ್ನೋದನ್ನ ನೋಡ್ತಾ ಹೋಗೋಣ ಬನ್ನಿ. ಎಷ್ಟು ಬಾರಿ ಆರ್ಎಸ್ಎಸ್ ಬ್ಯಾನ್ ಆಗಿದೆ ಗೊತ್ತಾ ನಿಮಗೆ? ನಿಷೇಧಿಸಿ ಹಿಂತೆಗೆದುಕೊಂಡಿದ್ದು ಯಾಕೆ ಕಾಂಗ್ರೆಸ್? 1948 ಗಾಂಧೀಜಿ ಹತ್ಯೆಯ ನಂತರ ಮೊದಲ ಬಾರಿ ಆರ್ಎಸ್ಎಸ್ ಅನ್ನ ನಿಷೇಧ ಮಾಡ್ತಾರೆ. ಗಾಂಧೀಜಿ ಹತ್ಯಾಕಾಂಡದಲ್ಲಿ ಆರ್ಎಸ್ಎಸ್ ಪಾತ್ರ ಇದೆ ಎಂಬ ಗಂಭೀರ ಆರೋಪ ಕೇಳಿಬರುತ್ತೆ.
ಆಗ ಬ್ಯಾನ್ ಮಾಡ್ತಾರೆ. ಕಾಂಗ್ರೆಸ್ ನೇತೃತ್ವದ ಸರ್ಕಾರವೇ ಅಂದು ಕ್ರಮವನ್ನ ಕೈಗೊಂಡಿತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿರುದ್ಧ. ಅವತ್ತು ನಿಷೇಧ ಮಾಡಿದ್ದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು. ಪಟೇಲ್ ಅವರು ಅವತ್ತು RSS ಅನ್ನ ನಿಷೇಧ ಮಾಡ್ತಾರೆ. 1949 ಗಾಂಧೀಜಿ ಹತ್ಯೆಯಲ್ಲಿ RSS ಪಾತ್ರ ಇಲ್ಲ ಅಂತೇಳಿ ಸಾಬೀತಾಗುತ್ತೆ. ಒಂದೇ ವರ್ಷದಲ್ಲಿ ನಿಷೇಧವನ್ನ ನೆಹರು ಸರ್ಕಾರ ವಾಪಸ್ ಪಡೆಯುತ್ತೆ. ನೆಹರು ಅವರು ವಾಪಸ್ ಪಡಿತಾರೆ RSS ಅನ್ನ ನಿಷೇಧ ಮಾಡಿರುವಂತ ಆದೇಶವನ್ನ. RSS ಮೇಲೆ ಹೇರಲಾದ ಎರಡನೇ ನಿಷೇಧ 1975ರಲ್ಲಿ. ತುರ್ತು ಪರಿಸ್ಥಿತಿ ಅವಧಿಯಲ್ಲಿ RSS ಮೇಲೆ ನಿಷೇಧವನ್ನ ಹೇರ್ತಾರೆ. RSS ಸೇರಿದಂತೆ ಪ್ರಮುಖ ವಿಪಕ್ಷಗಳು ಸಂಘಟನೆಗಳನ್ನು ಕೂಡ ನಿಷೇಧ ಮಾಡುತ್ತೆ ಆಗಿನ ಕೇಂದ್ರ ಸರ್ಕಾರ. ರಾಜಕೀಯ ವಿರೋಧವನ್ನ ಹತ್ತಿಕ್ಕಲು ಇಂದಿರಾ ಗಾಂಧಿ ಅವರು ಹಿಂಗ್ ಮಾಡ್ತಾರೆ. ಅದಾದ ನಂತರ 1977 ಇಂದಿರಾ ಸರ್ಕಾರ ಪತನ ಆದ ನಂತರ ನಿಷೇಧವನ್ನ ವಾಪಸ್ ತೆಗೆದುಕೊಳ್ತಾರೆ. RSS ಸೇರಿದಂತೆ ಯಾವೆಲ್ಲ ಸಂಘ ಸಂಸ್ಥೆಗಳ ಮೇಲೆ ನಿಷೇಧ ಹೇರಿದ್ರು ಎಲ್ಲವನ್ನು ಕೂಡ ವಾಪಸ್ ಪಡೆದುಕೊಳ್ತಾರೆ. ಮೂರನೇ ಬಾರಿಗೆ RSS ನಿಷೇಧಕ್ಕೊಳಗಾಗಿದ್ದು 1992ರಲ್ಲಿ. ಅಯೋಧ್ಯೆಯಲ್ಲಿ ವಿವಾದಿತ ಬಾಬರಿ ಮಸೀದಿ ಧ್ವಂಸ ಆಯ್ತಲ್ಲ, ಆಗ ದೊಡ್ಡ ಮಟ್ಟದಲ್ಲಿ ಬೆಂಕಿ ಹತ್ತಿಕೊಳ್ಳುತ್ತೆ. ದೇಶಾದ್ಯಂತ ಕೋಮು ಉದ್ವಿಗ್ನತೆ ಸೃಷ್ಟಿಯಾಗುತ್ತೆ. ಶಾಂತಿಯನ್ನ ಕಾಪಾಡೋದಕ್ಕೆ RSS ಅನ್ನ ನರಸಿಂಹರಾವ್ ಸರ್ಕಾರ ಬ್ಯಾನ್ ಮಾಡುತ್ತೆ. ಆದರೆ ಒಂದು ವರ್ಷದ ನಂತರವೇ 1993ರಲ್ಲಿ ನಿಷೇಧವನ್ನ ತೆರವು ಮಾಡ್ತಾರೆ. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇಂಥದ್ದೆಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೇಲೆ ಒಂದು ಹಿಡಿತ ಸಾಧಿಸುವುದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಆದರೆ ಈ ಹಿಂದೆ ಎಲ್ಲ ಆಗಿ ಹೋಗಿದೆ. ಅದು ಬಹುಶಃ ಇದೇನು ಹೊಸತೇನಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ. RSS ವಿರುದ್ಧ ಕಾಂಗ್ರೆಸ್ ಹೆಣೆದಂತಹ ಷಡ್ಯಂತ್ರ ಇದು ಮೊದಲೇನಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು RSSನ ವಾರ್ ಯಾವಾಗ ಏನೇನಾಗಿತ್ತು ಅನ್ನೋದನ್ನ ನೋಡ್ತಾ ಹೋಗೋಣ ಬನ್ನಿ. ಎಷ್ಟು ಬಾರಿ RSS ಬ್ಯಾನ್ ಆಗಿದೆ ಗೊತ್ತಾ ನಿಮಗೆ? ನಿಷೇಧಿಸಿ ಹಿಂತೆಗೆದುಕೊಂಡಿದ್ದು ಯಾಕೆ ಕಾಂಗ್ರೆಸ್? 1948 ಗಾಂಧೀಜಿ ಹತ್ಯೆಯ ನಂತರ ಮೊದಲ ಬಾರಿ RSS ಅನ್ನ ನಿಷೇಧ ಮಾಡ್ತಾರೆ. ಗಾಂಧೀಜಿ ಹತ್ಯಾಕಾಂಡದಲ್ಲಿ RSS ಪಾತ್ರ ಇದೆ ಎಂಬ ಗಂಭೀರ ಆರೋಪ ಕೇಳಿಬರುತ್ತೆ. ಆಗ ಬ್ಯಾನ್ ಮಾಡ್ತಾರೆ. ಕಾಂಗ್ರೆಸ್ ನೇತೃತ್ವದ ಸರ್ಕಾರವೇ ಅಂದು ಕ್ರಮವನ್ನ ಕೈಗೊಂಡಿತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿರುದ್ಧ. ಅವತ್ತು ನಿಷೇಧ ಮಾಡಿದ್ದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು. ಪಟೇಲ್ ಅವರು ಅವತ್ತು RSS ಅನ್ನ ನಿಷೇಧ ಮಾಡ್ತಾರೆ. 1949 ಗಾಂಧೀಜಿ ಹತ್ಯೆಯಲ್ಲಿ RSS ಪಾತ್ರ ಇಲ್ಲ ಅಂತೇಳಿ ಸಾಬೀತಾಗುತ್ತೆ. ಒಂದೇ ವರ್ಷದಲ್ಲಿ ನಿಷೇಧವನ್ನ ನೆಹರು ಸರ್ಕಾರ ವಾಪಸ್ ಪಡೆಯುತ್ತೆ. ನೆಹರು ಅವರು ವಾಪಸ್ ಪಡಿತಾರೆ RSS ಅನ್ನ ನಿಷೇಧ ಮಾಡಿರುವಂತ ಆದೇಶವನ್ನ. RSS ಮೇಲೆ ಹೇರಲಾದ ಎರಡನೇ ನಿಷೇಧ 1975ರಲ್ಲಿ. ತುರ್ತು ಪರಿಸ್ಥಿತಿ ಅವಧಿಯಲ್ಲಿ RSS ಮೇಲೆ ನಿಷೇಧವನ್ನ ಹೇರ್ತಾರೆ. RSS ಸೇರಿದಂತೆ ಪ್ರಮುಖ ವಿಪಕ್ಷಗಳು ಸಂಘಟನೆಗಳನ್ನು ಕೂಡ ನಿಷೇಧ ಮಾಡುತ್ತೆ ಆಗಿನ ಕೇಂದ್ರ ಸರ್ಕಾರ. ರಾಜಕೀಯ ವಿರೋಧವನ್ನ ಹತ್ತಿಕ್ಕಲು ಇಂದಿರಾ ಗಾಂಧಿ ಅವರು ಹಿಂಗ್ ಮಾಡ್ತಾರೆ. ಅದಾದ ನಂತರ 1977 ಇಂದಿರಾ ಸರ್ಕಾರ ಪತನ ಆದ ನಂತರ ನಿಷೇಧವನ್ನ ವಾಪಸ್ ತೆಗೆದುಕೊಳ್ತಾರೆ. RSS ಸೇರಿದಂತೆ ಯಾವೆಲ್ಲ ಸಂಘ ಸಂಸ್ಥೆಗಳ ಮೇಲೆ ನಿಷೇಧ ಹೇರಿದ್ರು ಎಲ್ಲವನ್ನು ಕೂಡ ವಾಪಸ್ ಪಡೆದುಕೊಳ್ತಾರೆ. ಮೂರನೇ ಬಾರಿಗೆ RSS ನಿಷೇಧಕ್ಕೊಳಗಾಗಿದ್ದು 1992ರಲ್ಲಿ. ಅಯೋಧ್ಯೆಯಲ್ಲಿ ವಿವಾದಿತ ಬಾಬರಿ ಮಸೀದಿ ಧ್ವಂಸ ಆಯ್ತಲ್ಲ, ಆಗ ದೊಡ್ಡ ಮಟ್ಟದಲ್ಲಿ ಬೆಂಕಿ ಹತ್ತಿಕೊಳ್ಳುತ್ತೆ. ದೇಶಾದ್ಯಂತ ಕೋಮು ಉದ್ವಿಗ್ನತೆ ಸೃಷ್ಟಿಯಾಗುತ್ತೆ. ಶಾಂತಿಯನ್ನ ಕಾಪಾಡೋದಕ್ಕೆ RSS ಅನ್ನ ನರಸಿಂಹರಾವ್ ಸರ್ಕಾರ ಬ್ಯಾನ್ ಮಾಡುತ್ತೆ. ಆದರೆ ಒಂದು ವರ್ಷದ ನಂತರವೇ 1993ರಲ್ಲಿ ನಿಷೇಧವನ್ನ ತೆರವು ಮಾಡ್ತಾರೆ. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇಂಥದ್ದೆಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೇಲೆ ಒಂದು ಹಿಡಿತ ಸಾಧಿಸುವುದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಆದರೆ ಈ ಹಿಂದೆ ಎಲ್ಲ ಆಗಿ ಹೋಗಿದೆ. ಅದು ಬಹುಶಃ ಇದೇನು ಹೊಸತೇನಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ.